ನಮಸ್ತೆ. ಬುಲೆಟಿನ್ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಯಕ್ಷಿಣಿ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿಕಾ ಶೆಟ್ಟಿ. ವೀಕ್ಷಕರೇ, ಈ ದಿನ ನಮ್ಮೊಂದಿಗಿದ್ದಾರೆ ನಾಗಯಕ್ಷಿಣಿ ಸಾಧಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ನಾಗರಾಜ್ ಭಟ್ ಗುರುಗಳು. ನಾವು ಸುಮಾರು ಒಂದು 18 ವರ್ಷಗಳಿಂದ ಈ ಜ್ಯೋತಿಷ್ಯದಲ್ಲಿ ಇದ್ದೀವಿ. ಯಕ್ಷಿಣಿಯ ಸಿದ್ಧಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಶ್ನೆ ನಾವು ಹಾಕಿದ್ರು ಕೂಡ 100ಕ್ಕೆ 100 ಭಾಗ ಅಂತ ಬರೋದಿಲ್ಲ. ಯಕ್ಷಿಣಿಂ ಲೋಕಮಾತರಃ ಒಂದು ವಿಶೇಷವಾದಂತಹ ಗ್ರಂಥಗಳಲ್ಲಿ ಕೂಡ ಇದರ ಒಂದು ಉಲ್ಲೇಖ ಇದೆ. 15-16 ವರ್ಷದಿಂದನೂ ನಮ್ಮ ಒಂದು ಕಚೇರಿಗೆ ಏನು ಜನ ಬರ್ತಾ ಇದ್ದಾರೆ, ಭಕ್ತಾದಿಗಳು, ಅವರ ಸಮಸ್ಯೆಗಳು ಏನು ಅನ್ನುವಂಥದ್ದು ಆ ತಾಯಿಯಿಂದ ಗೊತ್ತಾಗುತ್ತೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಮೊದಲ ಎಪಿಸೋಡ್ ಇದು. ನಾಗಯಕ್ಷಿಣಿ ಸಾಧಕರು ನೀವು. ಬಹಳಷ್ಟು ಜನರಿಗೆ, ಅಂದರೆ ನಾನು ಸೇರಿ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಏನು ಈ ನಾಗಯಕ್ಷಿಣಿ ಅಂದರೆ, ಇದರ ಸಾಧನೆ ಬಗ್ಗೆ ಹಾಗೆ ನಿಮ್ಮ ಪರಿಚಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ? ಖಂಡಿತ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಹೆಸರು ನಾಗರಾಜ್ ಭಟ್ ಅಂತ. ನಾವು ಸುಮಾರು ಒಂದು 18 ವರ್ಷಗಳಿಂದ ಈ ಜ್ಯೋತಿಷ್ಯದಲ್ಲಿ ಇದ್ದೀವಿ. ಅಂದರೆ ಈ ಜ್ಯೋತಿಷ್ಯದಲ್ಲಿ ಬಹಳಷ್ಟು ಜನಗಳಿಗೆ ಯಕ್ಷಿಣಿಯ ಸಾಧನೆಯ ಮುಖಾಂತರವಾಗಿ, ಈ ಯಕ್ಷಿಣಿ ಎಂಬತಕ್ಕಂಥದ್ದು ಒಂದು ವಿಶೇಷವಾದಂಥ ಒಂದು ಶಕ್ತಿ. ಸಾಮಾನ್ಯವಾಗಿ ಎಲ್ಲ ಜ್ಯೋತಿಷ್ಯರಿಗೆ, ಎಲ್ಲ ಮಾಂತ್ರಿಕರಿಗೆ ಈ ಒಂದು ಸಾಧನೆಯ ಪರಿಚಯ ಇರಲ್ಲ. ಈ ಸಾಧನೆಯಿಂದ ನಾವು ಏನು ಅಂದ್ಕೊಂಡಿರ್ತೀವಿ, ಯಾವ ಕೆಲಸ ಆಗಬೇಕು ಅಂತ, ಆ ಕೆಲಸವನ್ನು ಅತಿ ಶೀಘ್ರವಾಗಿ ಯಶಸ್ವಿಯಾಗಿ ಮಾಡುವಂಥ ಒಂದು ಶಕ್ತಿ ಇದು. ಈ ನಾಗಯಕ್ಷಿಯಿಂದ ನಾವು ಸುಮಾರು ಒಂದು 18 ವರ್ಷಗಳಿಂದ ಬಹಳಷ್ಟು ಕಠಿಣವಾದಂಥ ಒಂದು ಕೆಲಸಗಳನ್ನೆಲ್ಲ ಯಶಸ್ವಿ ಮಾಡಿದ್ದೀವಿ. ಜ್ಯೋತಿಷ್ಯದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಜ್ಯೋತಿಷಿಗಳು ಇದ್ದಾರೆ. ಜ್ಯೋತಿಷ್ಯದಲ್ಲಿ ಬಹಳಷ್ಟು ವಿಧಿವಿಧಾನಗಳಿದೆ. ಈ ಹಸ್ತರೇಖೆ ಇರ್ಬೋದು, ಮುಖಲಕ್ಷಣ ಇರ್ಬೋದು, ತಾಂಬೂಲಶಾಸ್ತ್ರ ಇರ್ಬೋದು, ಅದೇ ಥರ ಕವಡೆಶಾಸ್ತ್ರ, ಅಂದರೆ ಎಲ್ಲ ವಿಶೇಷವಾದಂಥ ಪ್ರಶ್ನಾಶಾಸ್ತ್ರಗಳನ್ನು ನಾವು ಸರ್ವೇ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುತ್ತೆ. ಅದಕ್ಕೆಲ್ಲ ಒಂದು ಶಕ್ತಿ ಅನ್ನೋಂಥದ್ದು. ಅಂದರೆ ಎಲ್ಲರಿಗೂ ಆ ಒಂದು ಯಕ್ಷಿಣಿಯ ಸಿದ್ಧಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಶ್ನೆ ನಾವು ಹಾಕಿದ್ರೂ ಕೂಡ ಅದರಲ್ಲಿ ಒಂದು 100ಕ್ಕೆ 100 ಭಾಗ ಅಂತ ಬರೋದಿಲ್ಲ. ಒಂದು 40-50 ಭಾಗದಷ್ಟು ಗೊತ್ತಾಗುತ್ತೆ. ಈ 100ಕ್ಕೆ 100% ನಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ನಾಗಯಕ್ಷಿಣಿಯ ಜೊತೆಗೆ ಬಹಳಷ್ಟು ಯಕ್ಷಿಣಿಯರಿದ್ದಾರೆ. ಪ್ರಪಂಚದಲ್ಲಿ ಒಟ್ಟು 64 ಥರ ಯಕ್ಷಿಣಿಯರು. ಈ ಯಕ್ಷಿಣಿಯರು ಯಾರು ಅಂತ ಕೇಳಿದಾಗ ಶಿವಪಾರ್ವತಿಯ ದೂತರು ಅಂತ ಕರಿತೀವಿ. ಯಕ್ಷಿಣಿಯರು ನೀವು ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಗಂಧರ್ವರು ಮತ್ತು ಕಿನ್ನರರು ಇವ್ರನ್ನೆಲ್ಲ ನೀವು ಕೇಳಿರ್ತೀರ. ಅದೇ ಥರ ಯಕ್ಷಿಣಿಯರು ಆ ಶಿವಪಾರ್ವತಿಯರು ಹೇಳಿರ್ತಕ್ಕಂಥ ಏನು ಕೆಲಸ ಹೇಳಿರ್ತಾರೆ ಅದನ್ನು ಇವ್ರು ಮಾಡ್ಕೊಂಬರುವಂಥದ್ದು ಸೇವಕರು ಅಂತ. ಅದೇ ಥರ ಈ ಒಂದು ನಮ್ಮ ಪ್ರಕೃತಿ ಸೃಷ್ಟಿ ಆಗೋದಕ್ಕೆ ಯಕ್ಷಿಣಿಯರು ಒಂದು ಭಾಗವಾಗಿರ್ತಾರೆ. ಅಂದರೆ ಅವರ ಒಂದು ನಾವು ಏನಂತ ಹೇಳ್ಬೋದು ಅಂದರೆ ಒಂದು ಕರೆಂಟ್ ಥರ, ಒಂದು ನೀರು ಥರ ಅಥವಾ ಗಾಳಿ ಥರ, ಈ ಎಲ್ಲ ಒಂದು ಶಕ್ತಿಯಲ್ಲೂ ಯಕ್ಷಿಣಿಯರ ಶಕ್ತಿ ಇರುತ್ತೆ. ಅದೇ ಥರ ನಮ್ಮ ಕೆಲಸ ಕಾರ್ಯಗಳು ಇದೇ ರೀತಿ ನಡೆಯುತ್ತೆ. ಒಂದು ಕರೆಂಟಲ್ಲಿರ್ಬೋದು ಅಥವಾ ಒಂದು ಗಾಳಿಯಲ್ಲಿರ್ಬೋದು. ಈ ಮಾಟ ಮಂತ್ರ ತಂತ್ರ ಆಭಿಚಾರಿಕ ಪ್ರಯೋಗಾದಿಗಳು ಯಾವ ಥರ ನಡೆಯುತ್ತೆ ಅಂತ ಹೇಳಿದ್ರೆ ಇದೇ ಥರನೇ ಗಾಳಿಯ ಮುಖಾಂತರವಾಗಿ ಆಗುವಂಥ ಒಂದು ಕೆಲವೊಂದು ಅನಾಚಾರಗಳು, ಕೆಟ್ಟದ್ದು ಏನೇನಿರುತ್ತೆ ಅದನ್ನೆಲ್ಲ ತೆಗೆದಾಕೋದಿಕ್ಕೆ ಮಾತ್ರ ಯಕ್ಷಿಣಿಯರು, ಕೆಟ್ಟದ್ದು ಮಾಡೋದಿಕ್ಕಲ್ಲ ಇನ್ನೊಬ್ಬರಿಗೆ. ಹಾಗಾಗಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಅಂತಲೇ ನಾವು ಈ ಆಂಧ್ರ ಹತ್ರ ಚಲಿವಿಂದಲ ಅಂತ ಇದೆ ಒಂದು ಊರದು ಹಳ್ಳಿ. ಆ ಹಳ್ಳಿಯಲ್ಲಿ ಸುಮಾರು 10 ವರ್ಷಗಳ ಕಾಲ ಅಲ್ಲೇ ಇದ್ವಿ. ಅಲ್ಲಿದ್ದು ಅಲ್ಲಿನ ಒಂದು ಸಾಧನೆ ಬಹಳ ವಿಶೇಷ ವಿಚಿತ್ರವಾದಂಥ ಸಾಧನೆಗಳು. ಆ ಯಕ್ಷಿಣಿ ಒಲಿಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಮನೆ ದೇವರ ಅನುಗ್ರಹ ಇರಬೇಕು, ಮತ್ತು ನಮ್ಮ ಒಂದು ಎರಿಡಿಟಿ ಅಂದರೆ ನಮ್ಮ ಒಂದು ಕುಲದಲ್ಲಿ ಆ ಯಕ್ಷಿಣಿಯ ಒಂದು ಶಕ್ತಿ ಪಡಿಬಹುದು ಅನ್ನೋಂಥದ್ದು ಬರಬೇಕು.
ಅದಿದ್ದರೆ ಮಾತ್ರ ಸಾಧ್ಯ. ನಮ್ಮ ತಾತನವರಿಗಿತ್ತು. ಅದೇ ಥರ ಈಗ ನಮ್ಮಲ್ಲಿ ಬಂದಿರೋವಂಥದ್ದು. ನಾವಿರ್ಬೋದು, ನಮ್ಮ ಅಣ್ಣನವರಿದ್ದಾರೆ, ದೀಪಯಕ್ಷಿಣಿ ಅವರು ಆರಾಧನೆ ಮಾಡಿದ್ರೆ ನಾವು ನಾಗಯಕ್ಷಿಣಿ ಆರಾಧಕರಾಗಿದ್ದೀವಿ. ನಾಗಯಕ್ಷಿಣಿ ಯಾರು ಅಂತ ಕೇಳಿದ್ರೆ ಈ ಶಿವಪಾರ್ವತಿಯ ದೂತರು ಹೌದು. ಈ ನಾಗಕುಲಕ್ಕೆಲ್ಲ ತಾಯಿಯಾಗಿ ನಾಗಯಕ್ಷಿಣಿ ಇರ್ತಾಳೆ. ಸಂಪೂರ್ಣವಾದಂಥ ಒಂದು ನಾಗಕುಲ ಈ ಬ್ರಹ್ಮಾಂಡದಲ್ಲಿ ಆ ನಾಗಿಣಿ ಎಂಬತಕ್ಕಂಥದ್ದೇ ನಾಗಯಕ್ಷಿಣಿಯಾಗಿ ಆ ಒಂದು ಸರ್ಪ ಕುಲಗಳ ಜೊತೆಗೆ ನಮ್ಮ ಒಂದು ಮನುಷ್ಯ ಕುಲವು ಕೂಡ ಆ ಒಂದು ತಾಯಿಯ ಒಂದು ಅನುಗ್ರಹದಿಂದ ನಡೀತಾ ಇರುತ್ತೆ. ಹಾಗಾಗಿ ಯಕ್ಷಿಣಿಂ ಲೋಕಮಾತರಃ ಎಂಬತಕ್ಕಂಥ ಒಂದು ವಿಶೇಷವಾದಂಥ ಗ್ರಂಥಗಳಲ್ಲಿ ಕೂಡ ಇದರ ಒಂದು ಉಲ್ಲೇಖ ಇದೆ. ನಾವು ಒಂದು 18 ವರ್ಷಗಳಿಂದನೂ ಈ ಯಕ್ಷಿಣಿಯ ಅನುಗ್ರಹದಿಂದ ಎಲ್ಲೆಲ್ಲಿ ಯಾವ ಒಂದು ಜಾಗದಲ್ಲಿ ಏನು ಸಮಸ್ಯೆಗಳಾಗಿರುತ್ತೆ ಅಥವಾ ಯಾವುದಾದ್ರೂ ಬೇರೆ ಊರಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ ಅದನ್ನು ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಯಾವ ಥರ ತಿಳ್ಕೋಬೋದು ಅನ್ನುವಂಥದ್ದು ಈ ಯಕ್ಷಿಣಿಯಿಂದ ತಿಳಿಯುತ್ತೆ. ಆ ತಾಯಿಯು ಒಂದು ದೀಪದ ರೂಪದಲ್ಲಿ ಸೂಕ್ಷ್ಮವಾಗಿ ಕಿವಿಯಲ್ಲಿ ಹೇಳುವಂಥದ್ದು ಇಂಥದ್ದೆಲ್ಲ ಕೆಲವೊಂದು ಆಗೋದ್ರಿಂದ ಮುಂದಿನ ಒಂದು ಸಮಸ್ಯೆ ಏನಾಗತ್ತೆ, ಇರ್ತಕ್ಕಂಥ ಸಮಸ್ಯೆ ಏನು ಅನ್ನೋಂಥದ್ದು ನಾವು ತಿಳ್ಕೊಳ್ತೀವಿ. ಮತ್ತು ಇದುವರೆಗೂ ಸುಮಾರು ಒಂದು 15-16 ವರ್ಷದಿಂದನೂ ನಮ್ಮ ಒಂದು ಕಚೇರಿಗೆ ಏನು ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು, ಅವರು ಬಂದು ಕೂತ್ಕೊಳ್ಳೋದಷ್ಟೇ, ಮಿಕ್ಕಿದವ್ರ ಹತ್ರ ನಾವು ಏನು ಕೇಳಲ್ಲ. ಅವರ ಸಮಸ್ಯೆಗಳು ಏನು ಅನ್ನೋಂಥದ್ದು ಆ ತಾಯಿಯಿಂದ ಗೊತ್ತಾಗುತ್ತೆ. ಅದೇ ಥರ ಅವರಿಗೆ ಪರಿಹಾರ, ಯಾವ ಥರ ಪರಿಹಾರ ಏನು ಎತ್ತ ಅನ್ನೋಂಥದ್ದೆಲ್ಲ ಪ್ರತಿಯೊಂದು ನಾವು ನೋಡಿಕೊಂಡು ಅವರಿಗೆ ಅತಿ ಸುಲಭದಲ್ಲಿ ಯಾವುದಾದ್ರೂ ಒಂದು ವಿಶೇಷವಾದಂಥ ಒಂದು ಸಣ್ಣ ಪುಟ್ಟ ಪೂಜೆ ಕೈಂಕಾರ್ಯಗಳು ಅಥವಾ ಯಾವುದಾದ್ರೂ ಮಂತ್ರ ಉಪದೇಶದಲ್ಲಿ ಅಥವಾ ಏನಾದರೂ ಒಂದು ಸಿದ್ಧಿ ಕೊಟ್ಟು ಆ ಮಂತ್ರ ಜಪದಿಂದ ಅವರ ಕಷ್ಟಗಳು ಪರಿಹಾರ ಆಗುತ್ತಾ, ಇದನ್ನೆಲ್ಲ ನೋಡಿಕೊಂಡು ಆ ರೀತಿಯಲ್ಲಿ ಇದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಆ ಯಕ್ಷಿಣಿ ತಾಯಿಯಲ್ಲಿದೆ. ನಾವು ಮೊದಲನೇದಾಗಿ ಹೇಳ್ದಂಗೆ 64 ಯಕ್ಷಿಣಿಯರಲ್ಲಿ ದೀಪಯಕ್ಷಿಣಿ ಕರ್ಣ ಯಕ್ಷಿಣಿ ಅಂತ, ಕರ್ಣ ಪಿಚಾಚಿ ಅಂದ್ಕೊಳ್ತಾರೆ, ಆದರೆ ಕರ್ಣ ಯಕ್ಷಿಣಿ ಇದು. ಸಿನಿಮಾದಲ್ಲಿ ಆ ಥರ ತೋರಿಸಿ ಅದನ್ನು ಬೇರೆ ಥರ ಬಿಂಬಿಸಿದ್ದಾರೆ. ಆದರೆ ಕರ್ಣ ಯಕ್ಷಿಣಿ, ನಾಗಯಕ್ಷಿಣಿ, ದೀಪಯಕ್ಷಿಣಿ, ರಕ್ತಾಕ್ಷಿ ಎಂಬತಕ್ಕಂಥ ಇನ್ನೊಂದು ಯಕ್ಷಿಣಿ ಇದೆ. ಇದೆಲ್ಲ ಬಹಳ ಒಂದು ಶಕ್ತಿಯುತವಾದಂಥ ಯಕ್ಷಿಣಿಯರು. 64 ಯಕ್ಷಿಣಿಯರಲ್ಲೇ ಈ 10 ಯಕ್ಷಿಣಿಯರು ತುಂಬ ಶಕ್ತಿಯುತವಾದಂಥವರು. ಹಾಗಾಗಿ ಈ ಒಂದು ಯಕ್ಷಿಣಿಯ ಸಿದ್ಧಿ ಮಾಡಿಕೊಂಡು ಬಹಳ ಜನಕ್ಕೆ ಈ ಯಕ್ಷಿಣಿಯ ಸಾಧನೆ ಏನು, ಇದರ ಶಕ್ತಿ ಏನು ಎಂಬತಕ್ಕಂಥದ್ದನ್ನೆಲ್ಲ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇಷ್ಟು ವರ್ಷದಿಂದನೂ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕಡೆಯಲ್ಲೂ ಕೂಡ ವಿಶೇಷವಾದಂಥ ಒಂದು ಜಯ ಸಿಗ್ತಾ ಬರ್ತಾ ಇದೆ. ಇನ್ನಷ್ಟು ಕೆಲವೊಂದು ಸಾಧನೆಗಳಲ್ಲಿ ನಿರತರಾಗಿದ್ದೇವೆ. ಅದೇ ಥರ ಈ ನಾವು ರಕ್ತಾಕ್ಷಿ ಯಕ್ಷಿಣಿ ಅಂತ ನಾವು ಹೇಳಿದ್ವಿ. ಆ ರಕ್ತಾಕ್ಷಿ ಯಕ್ಷಿಣಿಯಲ್ಲಿ ಕೆಲವೊಂದು ಸೂಕ್ಷ್ಮಗಳು, ಅಂದರೆ ಮನೆಯ ಸಂಬಂಧಿಕರಿಂದನೇ ಆಗುವಂಥ ಕೆಲವೊಂದು ತೊಂದರೆಗಳಿರುತ್ತೆ. ಆ ತೊಂದರೆಗಳು ಯಾವ ಥರ ಪರಿಹಾರ ಮಾಡೋದು ಅನ್ನೋವಂಥದ್ದು ಕೂಡ ಆ ರಕ್ತಾಕ್ಷಿ ಯಕ್ಷಿಣಿಯಲ್ಲಿ ಗೊತ್ತಾಗುತ್ತೆ. ಹೀಗೆ ಯಕ್ಷಿಣಿಯರ ಒಂದು ಸಹಾಯದಿಂದನೇ ಜ್ಯೋತಿಷ್ಯಕ್ಕೆ ಇರ್ಬೋದು ಮತ್ತು ನಮ್ಮ ಪ್ರಯೋಗಗಳಿಗಿರ್ಬೋದು ಎಲ್ಲ ವಿಶೇಷವಾದಂಥ ಒಂದು ಜಯ ಸಿಗ್ತಾ ಇದೆ ಅನ್ನೋಂಥದ್ದು ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಗುರುಗಳೇ, ನಾಗಯಕ್ಷಿಣಿ ಸಾಧಕರಾದ ನೀವು ಇದರಿಂದ ಜನಗಳು ಯಾವ ರೀತಿ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ, ಪ್ರಕೃತಿ ಮೇಲೆ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಾಗಿರ್ಬೋದು, ಯಾವ ರೀತಿ ಬದಲಾವಣೆಯನ್ನು ತರ್ಬೋದು ಅನ್ನುವಂತಹ ವಿಚಾರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ವೀಕ್ಷಕರೇ, ಇನ್ನು ಗುರುಗಳನ್ನು ನೇರವಾಗಿ ಭೇಟಿಯಾಗೋಕ್ಕೆ ಸ್ಕ್ರೀನ್ ಮೇಲೆ ಅವರ ಅಪಾಯಿಂಟ್ಮೆಂಟ್ ನಂಬರ್ಸ್ ಬರ್ತಾ ಇದೆ. ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಪಡ್ಕೊಳ್ಳಿ. ಜೊತೆಗೆ ಇನ್ನು ಯಾರ್ಯಾರು ಬುಲೆಟಿನ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನುವಂತಹ ಮಾತಿನೊಂದಿಗೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.